ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಪಾಲಕ್ಕಿಂದು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ತೊಗೊಳ್ಳಿ, ಒಂದು ಕಟ್ಟಷ್ಟು ನೀಟ್ ಮಾಡ್ಕೊಂಬಿಟ್ಟು ಕಟ್ ಮಾಡಿ. ತೊಗರಿಬೇಳೆ ಒಂದು 1/4 ಕಪ್ಪಷ್ಟು, ಹುಳಿಗೆ ಟೊಮೊಟೊ ಒಂದೆರಡು, 2 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ನೋಡಿಬಿಟ್ಟು ಹಾಕ್ಕೊಳ್ಳಿ, ಒಂದು 5-6. ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ಟೊಮೊಟೊ ಬಂದುಬಿಟ್ಟು ಒಂದೆರಡು ಮೀಡಿಯಮ್ ಸೈಜಲ್ಲಿರೋಂಥ ಟೊಮೊಟೊ ತೊಗೊಳ್ಳಿ, ಒಂದು ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಸಹ ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ಳಿ. ಖಾರಕ್ಕೆ ನೋಡ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ. ಈಗ ಒಂದು ಕುಕ್ಕರಿಗೆ ಪಾಲಕ್ ಸೊಪ್ಪು ಕಟ್ ಮಾಡಿದ್ದೀವಲ್ವ, ಅದನ್ನ ಕಟ್ ಮಾಡಿರೋಂಥ ಸೊಪ್ಪು ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಬೇಕು, ಯಾಕಂದರೆ ಮರಳಿರುತ್ತಲ್ವ, ನುಸಿ ನುಸಿ ಇರುತ್ತೆ. ನೋಡಿ ಈ ಥರ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಮ್ಮ ಮನೇಲಿ ಬೇರೆ ಬೇರೆ ಸೊಪ್ಪಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಸಬ್ಬಕ್ಕಿ, ಮೆಂತ್ಯ ಎಲ್ಲನೂ. ನಾನು ಓನ್ಲಿ ಪಾಲಕ್ ಸೊಪ್ಪು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಟೊಮೊಟೊದಲ್ಲಿ ಹುಳಿ ಟೊಮೊಟೊ ಆದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಒಂದು ಮೀಡಿಯಮ್ ಸೈಜಲ್ಲಿದೆ ಟೊಮೊಟೊ, ಸ್ವಲ್ಪ ಹುಳಿ ಕಡಿಮೆ ಇದೆ. ಜೊತೆಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಆನಿಯನ್ನು, ಈರುಳ್ಳಿ ಕಟ್ ಮಾಡಿದ್ನಲ್ವ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಉಳಿಸ್ಕೊಂಬಿಟ್ಟು ಮಿಕ್ಕಿರೋ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಸಿ ಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಆಪ್ಷನಲ್ಲು. ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಈಗ ತೊಗರಿಬೇಳೆ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸಿಡು ಪಾಲಕ್ ಸೊಪ್ಪಿಗೆ 1/4 ಕಪ್ಪಷ್ಟು ತೊಗರಿಬೇಳೆ. ಜೊತೆಗೆ ಒಂದು ಪೀಸಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸೊಪ್ಪಿನ ಸಾರು ಸ್ವಲ್ಪ ಹುಳಿ ಹುಳಿ ಆಗಿದ್ದರೆ ಚೆನ್ನಾಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸೊಪ್ಪಿನ ಸಾರಿಗೆ ಚೆನ್ನಾಗಿರುತ್ತೆ. ಜೊತೆಗೆ ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಒಂದು ಸ್ಪೂನಷ್ಟು ಸಾಂಬಾರು ಪೌಡರು, ನಮ್ಮ ಮನೇಲಿ ಮಾಡಿದ್ದೀವಲ್ವ ಆ ಥರ ಸಾಂಬಾರು ಪೌಡರು. ಜೊತೆಗೆ ಒಂದು 1/4 ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ನೋಡಿ ನಾನು ಕಂಪಲ್ಸರಿ ಹಾಕ್ಕೊಳ್ತೀನಿ ಸೊಪ್ಪಿನ ಸಾರು ಮಾಡಬೇಕಾದ್ರೆ, ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಈಗ ಇದಕ್ಕೆ ನಾನು 3/2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ ಆ್ಯಡ್ ಮಾಡಿದ್ದೀನಿ. ನೋಡಿ 2ನೇ ಕಪ್ಪು, ಇದು 3ನೇ ಕಪ್ಪು. ಯಾಕಂದರೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನನಗೆ ಒಂದು ಮೀಡಿಯಮಲ್ಲಿ ಇರಬೇಕು, ಯಾಕಂದರೆ ಮುದ್ದೆಗೂ ಆಗಬೇಕು, ಅನ್ನಕ್ಕೂ ಆಗಬೇಕು. ಹಾಗಾಗಿ ನಾನು 3/2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಪ್ಪ ನಾನು ಗಟ್ಟಿಯಾಗಿ ಬೇಕು ಸಾಂಬಾರು ಅಂದರೆ 1/2 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಪೌಡರು, ಉಪ್ಪು ಎಲ್ಲ ನೀಟಾಗಿ ಕರಗೋ ಥರ. ನೋಡಿ ಎಷ್ಟು ನೀಟಾಗಿದೆ. 3/2 ಕಪ್ ಹಾಕಿದ್ದೀನಲ್ವ, ಅದು ನಂಗೆ ಸರಿಯಾಗಿ ಹೋಗುತ್ತೆ. ಯಾಕಂದರೆ ಮುದ್ದೆಗೆ ಮತ್ತು ಅನ್ನಕ್ಕೂ ಸೆಟ್ ಆಗುತ್ತೆ. ನಾನೇನು ಗಟ್ಟಿಯಾಗೂ ಮಾಡ್ತಿಲ್ಲ, ಅಥವಾ ಫುಲ್ ತೆಳ್ಳುವಾಗಿಯೂ ಮಾಡ್ತಾಯಿಲ್ಲ, ಮೀಡಿಯಮಲ್ಲಿದೆ ಸಾಂಬಾರು. ಈಗ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 4 ವಿಸಿಲ್ ಹಾಕ್ಸ್ಕೊಳ್ತೀನಿ ನಾನು ಸೊಪ್ಪಿನ ಸಾರಾದರೆ. ನೋಡಿ ಆಲ್ರೆಡಿ ತಣ್ಣಗಾಗಿದೆ ಕುಕ್ಕರಲ್ಲಿ. ಸೊಪ್ಪು ಎಲ್ಲ ನೀಟಾಗಿ ಬೆಂದಿದೆ, ಬೇಳೆ ಕೂಡ ನೀಟಾಗಿ ಬೆಂದಿದೆ. ಈಗ ಕಂಡಿ ಬೇಸನ್ಗೆ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಸಪ್ರೇಟ್ ಮಾಡ್ಕೊಳ್ತೀನಿ, ನೀರು ಮತ್ತು ಸೊಪ್ಪು. ಸ್ವಲ್ಪ ತಣ್ಣಗಾಗ್ಬಿಡಿ. ತಣ್ಣಗಾದ್ಮೇಲೆ ಮಸಿಯ ಕೋಲು ಅಥವಾ ಸ್ಮ್ಯಾಶರ್ ಇರುತ್ತಲ್ವ ಅದು ತೊಗೊಳ್ಬೋದು. ಮಸಿಯ ಕೋಲು ಇದ್ರೆ ತೊಗೊಬೋದು. ಬಟ್ ನಾನು ಅದರಲ್ಲಿ ಯಾವುದೇ ರೀತಿ ಏನು ಯೂಸ್ ಮಾಡ್ತಾಯಿಲ್ಲ. ಒಂದು ಗ್ಲಾಸ್ ಇರುತ್ತಲ್ವ, ತಳ ಅಗಲವಾಗಿದ್ದರೆ ಅದೇ ಲೋಟದಲ್ಲೇ ಸೊಪ್ಪಿನೆಲ್ಲನೂ ಮಸಿತೀನಿ, ಲೋಟದಲ್ಲೇ. ನೋಡಿ ಈಗೆಲ್ಲ ನೀಟಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಮತ್ತು ಬೇಳೆ ನೀರು ನೀಟಾಗೆಲ್ಲ ಬೇರೆ ಮಾಡ್ಕೊಂಬಿಟ್ರೆ ತಣ್ಣಗಾದರೆ ನಮಗೆ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ಈಗ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ಒಬ್ಬೊಬ್ಬರು ಮಿಕ್ಸಿ ಮಾಡ್ಕೊಂಬಿಡ್ತಾರೆ. ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಸೊಪ್ಪು ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಮಿಕ್ಸಿ ಮಾಡೋ ಬದಲು ನಾವೇ ಲೋಟದಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ನನಗೆ ಲೋಟದಲ್ಲಿ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಹಾಗಾಗಿ. ಈಗ ನೋಡಿ ನಾನು ಬಾಣಲಿಗೆ ಹಾಕ್ಕೊಂಡಿದ್ದೀನಲ್ವ, ಈಗ ಲೋಟ ತೊಗೊಂಬಿಟ್ಟು ಚೆನ್ನಾಗಿ ಮಸಿತೀನಿ ಸೊಪ್ಪನ್ನ. ಎಷ್ಟು ನೀಟಾಗಿ 4 ವಿಸಿಲ್ ಆಗಿರುತ್ತಲ್ವ, ಆಲ್ರೆಡಿ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ, ಬೇಳೆ ಸೊಪ್ಪು. ಈ ರೀತಿ ನಾವು ಸ್ಮ್ಯಾಶ್ ಮಾಡ್ಕೊಬೋದು ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ ಅದು.
ಆ ಮಸಿ ಕೋಲು ತಗೊಂಡು ಅದೆಲ್ಲ ಮಾಡೋಷ್ಟಕ್ಕಿಂತ ಅಗ್ಲಲ್ಲಿ ಓಡೋದಲ್ಲೇ ಒಂದೆರಡು ನಿಮಿಷ ಹಿಂಗೆ ಮಾಡಿಬಿಟ್ರೆ ಬೇಗನೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ನೋಡಿ ಯಾವ ಥರ ಆಗ್ತಾಯಿದೆ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊಪ್ಪಿನ ಸಾಂಬಾರು. ನೋಡಿ ಈ ಥರ ನೋಡಿ ಎಷ್ಟು ನೀಟಾಗಿ ನುಣ್ಣಗಾಗಿದೆ. ಮಿಕ್ಸಿ ಮಾಡಿಬಿಟ್ರೆ ಯಾವುದು ಸಿಗಲ್ಲ ಸೊಪ್ಪು ತರಕಾರಿ ಅನ್ನೋದು. ಇಷ್ಟಿಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಜಾಸ್ತಿ ಆಯ್ತಪ್ಪ ಸೊಪ್ಪು ನನಗೆ ಗಟ್ಟಿ ಸಾಂಬಾರು ಬೇಕು ಅಂದರೆ ತಿಳಿ ನೀರು ಇರುತ್ತಲ್ವ ಅದು ಬೇಳೆ ಕಟ್ಟು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಇಲ್ಲ ನಮ್ಗೆ ಬೇಕಪ್ಪ ಫುಲ್ಲು ಎಲ್ಲನೂ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಳ್ಳಿ. ಈಗ ನೋಡಿ ಎಷ್ಟು ನೀಟಾಗಿ ಆಗಿದೆ. ಅದಕ್ಕಾದರೆ ಎಲ್ಲದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ಇದಕ್ಕೆ ಒಗ್ಗರಣೆ ಇಡೋದಕ್ಕೆ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಆಯಿಲು, ಈಗ ಕಟ್ ಮಾಡಿದ್ದೀವಲ್ಲ ಈರುಳ್ಳಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸಾಸಿವೆ ಕಾಳು ಜೀರಿಗೆ, ನೋಡಿ ಬೆಳ್ಳುಳ್ಳಿ ಕೂಡ ಒಗ್ಗರಣೆಗೆ. ನಾನು ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಕೊಳ್ಳಿ. ನನಗೆ ಖಾರ ಏನು ಜಾಸ್ತಿ ಬೇಡ ಅನ್ನೋದಕ್ಕೋಸ್ಕರ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಬಾಡ್ತಾ ಇದೆ. ಈಗ ಒಗ್ಗರಣೆಗೆ ಸಾಂಬಾರೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕುದಿಸ್ಕೊಳ್ಳಿ. ಎಲ್ಲ ಒಗ್ಗರಣೆ ಎಲ್ಲನೂ ಸೊಪ್ಪು ಸಾಂಬಾರಿಗೆ ಅಂಟೋ ಥರ. ಆವಾಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಆಗಿದೆ. ತುಂಬ ಚೆನ್ನಾಗಾಗಿದೆ ಸೊಪ್ಪಿನ ಸಾಂಬಾರು. ಒಂದು ಕಟ್ಟು ಪಾಲಕ್ ಸೊಪ್ಪಿದ್ರೆ ಈ ಥರ ಮಾಡ್ಕೊಬೋದು. ಈ ಸಾಂಬಾರು ಎಲ್ಲ ಒಂದು 7-8 ಜನ ಊಟ ಮಾಡ್ಕೊಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.